ಚಿತ್ರಕ್ಕೆ ಶುಭವನ್ನ ಕೋರ್ತಾ ಇದ್ದೀನಿ. ವಿಶೇಷವಾಗಿ ನಾನೊಬ್ಬ ಕರಾವಿದನಾಗಿ ಕರಾವಳಿ ಚಿತ್ರದಲ್ಲಿ ಒಂದು ಕರಾವಳಿಯ ವ್ಯಕ್ತಿಯ ಪಾತ್ರ ನಾನು ಮಾಡೋದು ನನಗೆ ಬಹಳ ಖುಷಿ. ಗುರುದತ್ ಸರ್ಗೆ ತುಂಬ ಧನ್ಯವಾದಗಳು. ಅವರು ಕೂಡ ಕರಾವಳಿಯವರು. ಕರಾವಳಿ ಟೀಸರ್ ನೋಡಿದಾಗ ನಾನು ಕರಾವಳಿಯವನಾಗಿ ಈ ಕರಾವಳಿಯಲ್ಲಿ ನನಗೊಂದು ಪಾತ್ರ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ದೇವರನ್ನ ನಾನು ಕೇಳ್ಕೊಂಡಿದ್ದೆ. ಬಹುಶಃ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸ್ತೇನೋ. ಗುರುದತ್ ನನ್ನನ್ನು ಕರೆಸಿ ಅದ್ಭುತವಾದಂತಹ ನರೇಷನ್ ಕೊಟ್ಟ ಮೇಲೆ ನಾನು ಬೇರೆ ಏನು ಯೋಚನೆ ಮಾಡಿಲ್ಲ. ಈ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಆಸೆ ಇರುತ್ತೆ, ಈ ಇಂಥ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಬಹುಶಃ ನನಗೆ ಕರಾವಳಿ ಮೂಲಕ ಆ ಕನಸು ಸಾಕಾರಗೊಳ್ತಾ ಇದೆ. ಪ್ರಜ್ವಲ್ ಅವರು ನನಗೆ ತುಂಬ ಇಷ್ಟದ ವ್ಯಕ್ತಿ. ಒಬ್ಬ ಸ್ನೇಹಿತನಾಗಿ, ಒಬ್ಬ ನಟನಾಗಿ ಅಥವಾ ಕುಟುಂಬಸ್ಥರು, ದೇವರಾಜ್ ಸರ್, ಪ್ರಣವ್ ಎಲ್ಲರೂ ಕೂಡ ಆತ್ಮೀಯರು. ಅವ್ರ ಜೊತೆ ಚಿತ್ರಗಳನ್ನು ಮಾಡಿದ್ದೀನಿ. ಕರಾವಳಿ ಅವ್ರಿಗೂ ವಿಶೇಷವಾದ ಚಿತ್ರ ಇದು. ಒಬ್ಬ ನಟನಾಗಿ ನಾನು ಅವ್ರು ತುಂಬ ಇಷ್ಟಪಡ್ತೀನಿ. ಆದರೆ ಕರಾವಳಿಯಲ್ಲಿ ಧನಂಜಯನ ಪಾತ್ರದಲ್ಲಿ ನಾನು ಅವ್ರನ್ನ ಆಲ್ರೆಡಿ ಕಲ್ಪಿಸ್ಕೊಂಡಿದ್ದೀನಿ. ಈ ಸಿನಿಮಾ ಅವರ ಸಿನಿ ಜರ್ನಿಯ ಮತ್ತು ಕನ್ನಡ ಚಲನಚಿತ್ರ ರಂಗದ ಒಂದು ಅದ್ಭುತ ಮೈಲಿಗಲ್ಲು ಚಿತ್ರ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಶುಭವನ್ನ ಕೋರ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಚಿತ್ರಕ್ಕೆ ಶುಭವನ್ನ ಕೋರ್ತಾ ಇದ್ದೀನಿ. ವಿಶೇಷವಾಗಿ ನಾನೊಬ್ಬ ಕರಾವಿದನಾಗಿ ಕರಾವಳಿ ಚಿತ್ರದಲ್ಲಿ ಒಂದು ಕರಾವಳಿಯ ವ್ಯಕ್ತಿಯ ಪಾತ್ರ ನಾನು ಮಾಡೋದು ನನಗೆ ಬಹಳ ಖುಷಿ. ಗುರುದತ್ ಸರ್ಗೆ ತುಂಬ ಧನ್ಯವಾದಗಳು. ಅವರು ಕೂಡ ಕರಾವಳಿಯವರು. ಕರಾವಳಿ ಟೀಸರ್ ನೋಡಿದಾಗ ನಾನು ಕರಾವಳಿಯವನಾಗಿ ಈ ಕರಾವಳಿಯಲ್ಲಿ ನನಗೊಂದು ಪಾತ್ರ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ದೇವರನ್ನ ನಾನು ಕೇಳ್ಕೊಂಡಿದ್ದೆ. ಬಹುಶಃ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸ್ತೇನೋ. ಗುರುದತ್ ನನ್ನನ್ನು ಕರೆಸಿ ಅದ್ಭುತವಾದಂತಹ ನರೇಷನ್ ಕೊಟ್ಟ ಮೇಲೆ ನಾನು ಬೇರೆ ಏನು ಯೋಚನೆ ಮಾಡಿಲ್ಲ. ಈ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಆಸೆ ಇರುತ್ತೆ, ಈ ಇಂಥ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಬಹುಶಃ ನನಗೆ ಕರಾವಳಿ ಮೂಲಕ ಆ ಕನಸು ಸಾಕಾರಗೊಳ್ತಾ ಇದೆ. ಪ್ರಜ್ವಲ್ ಅವರು ನನಗೆ ತುಂಬ ಇಷ್ಟದ ವ್ಯಕ್ತಿ. ಒಬ್ಬ ಸ್ನೇಹಿತನಾಗಿ, ಒಬ್ಬ ನಟನಾಗಿ ಅಥವಾ ಕುಟುಂಬಸ್ಥರು, ದೇವರಾಜ್ ಸರ್, ಪ್ರಣವ್ ಎಲ್ಲರೂ ಕೂಡ ಆತ್ಮೀಯರು. ಅವ್ರ ಜೊತೆ ಚಿತ್ರಗಳನ್ನು ಮಾಡಿದ್ದೀನಿ. ಕರಾವಳಿ ಅವ್ರಿಗೂ ವಿಶೇಷವಾದ ಚಿತ್ರ ಇದು. ಒಬ್ಬ ನಟನಾಗಿ ನಾನು ಅವ್ರು ತುಂಬ ಇಷ್ಟಪಡ್ತೀನಿ. ಆದರೆ ಕರಾವಳಿಯಲ್ಲಿ ಧನಂಜಯನ ಪಾತ್ರದಲ್ಲಿ ನಾನು ಅವ್ರನ್ನ ಆಲ್ರೆಡಿ ಕಲ್ಪಿಸ್ಕೊಂಡಿದ್ದೀನಿ. ಈ ಸಿನಿಮಾ ಅವರ ಸಿನಿ ಜರ್ನಿಯ ಮತ್ತು ಕನ್ನಡ ಚಲನಚಿತ್ರ ರಂಗದ ಒಂದು ಅದ್ಭುತ ಮೈಲಿಗಲ್ಲು ಚಿತ್ರ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಶುಭವನ್ನ ಕೋರ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.